ನಮಸ್ಕಾರ. ತುಮಕೂರಿನಲ್ಲಿರುವ ಈ ಒಂದು ದೇವಸ್ಥಾನಕ್ಕೆ ಮತ್ತು ಮೈಸೂರಿನಲ್ಲಿರುವ ಈ ಒಂದು ದೇವಸ್ಥಾನಕ್ಕೆ ಒಮ್ಮೆ ಕಾಲಿಟ್ಟು ನೋಡಿ, ಖಂಡಿತವಾಗ್ಲೂ ದುಡ್ಡಿನ ಸುರಿಮಳೆ ಆಗುವುದು ಗ್ಯಾರಂಟಿ. ತುಂಬ ಪವರ್ಫುಲ್ ದೇವಸ್ಥಾನ ಇದು. ತುಮಕೂರಿನಲ್ಲಿರುವ ಈ ದೇವಸ್ಥಾನಕ್ಕೆ, ಮೈಸೂರು ಹತ್ರ ಇರುವ ಈ ಒಂದು ದೇವಸ್ಥಾನಕ್ಕೆ ಒಮ್ಮೆ ಕಾಲಿಟ್ಟು ನೋಡಿ, ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ದುಡ್ಡಿನ ವಿಚಾರದಲ್ಲಿ ಎಕ್ಸಲೆಂಟಾಗಿ ಆಗೇ ಆಗ್ತೀರಾ. ಏಕೆಂದರೆ ಈ ಒಂದು ದೇವಸ್ಥಾನದ ವಿಶೇಷತೆಗಳೇ ಹಂಗಿರುತ್ತೆ. ಯಾವುದು ತುಮಕೂರಿನಲ್ಲಿರುವ ದೇವಸ್ಥಾನ, ಮೈಸೂರಿನ ಹತ್ರ ಇರುವ ದೇವಸ್ಥಾನ ಯಾವುದು ಅಂತ ಹೇಳ್ತೀನಿ. ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಲೈಕ್ ಮಾಡಿ, ಕೆಳಗಡೆ ಹೈಪ್ ಮಾಡಿ ವಿಡಿಯೋನ. ನೋಡಿ, ಮೊದಲೇದು ಬಂದು ತುಮಕೂರು ಹತ್ರ ಬರುವ ಕೊರಟಗೆರೆಯಲ್ಲಿ, ಕೊರಟಗೆರೆ ತಾಲೂಕಿನಲ್ಲಿ ಬರುವ ಶ್ರೀ ಗುರವನಹಳ್ಳಿ ಮಹಾಲಕ್ಷ್ಮೀ ದೇವಸ್ಥಾನ ಎರಡನೇದು. ಮೈಸೂರು ಹತ್ರ ಬರುವ ಮೇಲುಕೋಟೆ ಚಲುವನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನೋಡಿ. ಅಲ್ಲಿ ಹೋದಾಗ ಏನು ಮಾಡಬೇಕು, ಅದು ಇಂಪಾರ್ಟೆಂಟು. ತುಮಕೂರಿನ ಗುರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ನೀವು ಕನಕದಾರ ಸ್ತೋತ್ರನ 8 ಬಾರಿ ಪಠಣೆ ಮಾಡಿ ನೋಡಿ. ಮತ್ತು ಮೇಲುಕೋಟೆ ಚಲುವನಾರಾಯಣ ಸ್ವಾಮಿಗೆ ಹೋದಾಗ ಅಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರನ 3 ಬಾರಿ ಪಠಣೆ ಮಾಡಿ ನೋಡಿ. ಖಂಡಿತವಾಗ್ಲೂ ದುಡ್ಡಿನ ಸುರಿಮಳೆ ಗ್ಯಾರಂಟಿ. ಎಷ್ಟೇ ಲಕ್ಷ ಕೋಟಿ ಸಾಲುಗಳಿದ್ರೂ ತೀರುತ್ತೆ, ಖಂಡಿತವಾಗ್ಲೂ. ಇವೆರಡು ತುಮಕೂರಿನಲ್ಲಿರುವ ಗುರವನಹಳ್ಳಿ ಮಹಾಲಕ್ಷ್ಮೀ ದೇವಸ್ಥಾನ, ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ನಲ್ಲಿ ಬರುವ ಶ್ರೀ ಗುರವನಹಳ್ಳಿ ಮಹಾಲಕ್ಷ್ಮೀ ದೇವಸ್ಥಾನ ಒಂದು. ಎರಡನೇದು ಮೈಸೂರಿನ ಹತ್ರ ಬರುವ ಮೇಲುಕೋಟೆ ಚಲುವನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ. ಅಲ್ಲಿ ಹೋದಾಗ ಈ ಒಂದು ಸ್ತೋತ್ರಗಳು, ಮಂತ್ರಗಳು ಪಠಣೆ ಮಾಡಿ ನೋಡಿ. ಖಂಡಿತವಾಗ್ಲೂ ದುಡ್ಡಿನ ಸುರಿಮಳೆ ಗ್ಯಾರಂಟಿ. ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಕೆಳಗಡೆ ಐಪ್ ಬಟನ್ ಇರುತ್ತೆ, ಪ್ರೆಸ್ ಮಾಡಿ. ಖಂಡಿತವಾಗ್ಲೂ ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.